2023 SSLC ಪರೀಕ್ಷೆಯ ಫಲಿತಾಂಶವನ್ನು ಘೋಷಣೆ ಮಾಡಲು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು, ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ವಿಕೇಶ್ ಕುಮಾರ್ ಸಿಂಗ್ ಸರ್ಗೆ ತಮ್ಮೆಲ್ಲರ ಪರ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನಿರ್ದೇಶಕರು ಮತ್ತು ಎಲ್ಲ ಮಂಡಳಿಯ ಸಿಬ್ಬಂದಿಯವರು, ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗಾಗಲೇ ತಮ್ಮೆಲ್ಲರ ಹತ್ರ ಪ್ರೆಸ್ ನೋಟನ್ನು ಇಶ್ಯೂ ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿದೆ, 31 ಮಾರ್ಚ್ನಿಂದ ಏಪ್ರಿಲ್ 15ವರೆಗೆ 3,305 ಪರೀಕ್ಷಾ ಕೇಂದ್ರಗಳಲ್ಲಿ 8,35,102 ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಅಪೇರ್ ಆಗಿದ್ದಾರೆ, ಹಾಜರಾಗಿದ್ದಾರೆ. ಇದು 35 ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಸುಮಾರು 236 ಮೌಲ್ಯಮಾಪನ ಕೇಂದ್ರಗಳಲ್ಲಿ 61,357 ಮೌಲ್ಯಮಾಪನಗಳನ್ನು ಪಾಲ್ಗೊಂಡು ಈ ಒಂದು ಎವಾಲ್ಯೂಯೇಷನ್ ಅನ್ನು ನಾವು ಮುಕ್ತಾಯಗೊಳಿಸಿದ್ದೀವಿ. ಇವತ್ತಿನ ಒಂದು ಫಲಿತಾಂಶವು KarResults.nic.in ಎನ್ನುವಂಥ ವೆಬ್ಸೈಟ್ನಲ್ಲಿ 11 ಗಂಟೆಯಿಂದಲೇ ಎಲ್ಲರಿಗೂ ಲಭ್ಯ ಆಗುತ್ತದೆ. ಮಧ್ಯಾಹ್ನ 1 ಗಂಟೆ ಒಳಗಡೆ ಎಲ್ಲರಿಗೂ ಕೂಡ SMS-ಗಳನ್ನು ವಿದ್ಯಾರ್ಥಿಗಳ ಮೊಬೈಲ್ ಸಂಖ್ಯೆಗೆ ನಾವು ಕಳಿಸ್ಕೊಡ್ತೀವಿ. ಈ ಶಾಲಾವಾರು ಕ್ರೋಢೀಕೃತ ಫಲಿತಾಂಶ ಮತ್ತು ತಾತ್ಕಾಲಿಕ ಅಂಕಪಟ್ಟಿಗಳನ್ನೆಲ್ಲವೂ ನಮ್ಮ ಇಲಾಖೆಯ, ನಮ್ಮ ಮಂಡಳಿಯ ವೆಬ್ಸೈಟ್ KSDAV.Karnataka.gov.in ಎನ್ನುವಂಥ ಈ ವೆಬ್ಸೈಟ್ನಲ್ಲಿ ನಾವು ಅದನ್ನು ಮಧ್ಯಾಹ್ನ 1 ಗಂಟೆ ಒಳಗಡೆ ಲಭ್ಯಪಡಿಸ್ತೀವಿ. ಶಾಲೆಗಳು ಅದನ್ನು ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. ಈ ವರ್ಷದ ಏನು ಫಲಿತಾಂಶ ಏನಿದೆ, 2022-23ನೇ ವರ್ಷದ ಫಲಿತಾಂಶವು 83.89% 83.89% ಈ ವರ್ಷದ ಫಲಿತಾಂಶವಾಗಿರ್ತದೆ. ಪ್ರತಿ ವರ್ಷವೂ ಕೂಡ ಒಂದು ಕ್ವಶನ್ ಪೇಪರ್ನಲ್ಲಿ ಡಿಫಿಕಲ್ಟಿ ಲೆವೆಲ್ ಇರ್ತದೆ. ಸ್ಟ್ಯಾಂಡರ್ಡ್ ಡಿಫಿಕಲ್ಟಿ ಲೆವೆಲ್ 20% ಇರ್ತದೆ. ಆದರೆ ಹೋದ ವರ್ಷವೂ ಮಾತ್ರ ಕೋವಿಡ್ ಕಾರಣದಿಂದ ಆ ಡಿಫಿಕಲ್ಟಿ ಲೆವೆಲನ್ನು ನಾವು 10%ಗೆ ನಾವು ಇಟ್ಟಿದ್ದೀವಿ. ಸೊ ಹಾಗಾಗಿ ಹೋದ ವರ್ಷವೂ 85% ಫಲಿತಾಂಶವು ಬಂದಿದ್ದು, ಹಿಂದಿನ ವರ್ಷಕ್ಕಿಂತ ಹಿಂದೆ ನೋಡಿದ್ರೆ 2020ರಲ್ಲಿ ನಾವು ಪರೀಕ್ಷೆನೇ ನಡೆಸಲಿಲ್ಲ. ಕೋವಿಡ್ ಕಾರಣಗಳಿಂದ ಯಾರೆಲ್ಲ ಅಪೇರ್ ಆಗಿದ್ದಾರೋ ಅವರೆಲ್ಲರಿಗೂ ಕೂಡ ನಾವು ಫಲಿತಾಂಶ ಕೊಟ್ಟಿದ್ದೀವಿ. ಈ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರು ಏನು 20% ಏನು ನಮ್ಮ ಡಿಫಿಕಲ್ಟಿ ಲೆವೆಲ್ ಇರ್ತದೆ, ಅದನ್ನು ನಾವು ಹೋಲಿಸಿದ್ರೆ 2018-19ರಲ್ಲಿ 73%, 2019-20ನೇ ವರ್ಷದಲ್ಲಿ 71% ಇತ್ತು. ಈ ವರ್ಷವು 83% ಆಗಿದೆ. ಅದನ್ನು ನಾವು ನೋಡಿದ್ರೆ 12% ಫಲಿತಾಂಶದಲ್ಲಿ ಹೆಚ್ಚಳಾಗಿರೋದನ್ನು ನಾನು ತಮ್ಮೆಲ್ಲರಿಗೂ ಹಂಚ್ಕೊಳ್ಳೋಕೆ ಇಚ್ಛಿಸ್ತಾ ಇದ್ದೀನಿ. ಲಿಂಗವಾರು ನಾವು ನೋಡಿದರೆ ಗಂಡು ಮಕ್ಕಳು ಈ ವರ್ಷ ನೋಡಿದರೆ ಹೆಣ್ಣು ಮಕ್ಕಳನ್ನು ಹೋಲಿಸಿದರೆ ಯಾವುದಂತೂ ಹೆಣ್ಣು ಮಕ್ಕಳು ಫಲಿತಾಂಶದಲ್ಲಿ ಹೆಚ್ಚು ತಗೊಂಡಿದ್ದಾರೆ. 87% ಫಲಿತಾಂಶವನ್ನು ತಗೊಂಡಿದ್ದಾರೆ. ಹುಡುಗರು 80% ತಗೊಂಡಿದ್ದಾರೆ. SSLCನಲ್ಲಿ ಯಾವಾಗಲೂ ರೂರಲ್ ಸ್ಟೂಡೆಂಟ್ಸು ಚೆನ್ನಾಗಿ ಫಲಿತಾಂಶ ಬರುತ್ತದೆ. 87% ಇದೆ. ಅದು ನಗರ ಪ್ರದೇಶದಲ್ಲಿ 79% ಬಂದಿದೆ. ರೆಗ್ಯುಲರ್ ಫ್ರೆಶ್ ಸ್ಟೂಡೆಂಟ್ಸು, ರೆಗ್ಯುಲರ್ ಪ್ರೈವೇಟ್ ಸ್ಟೂಡೆಂಟ್ಸು, ಅದೇ ಪ್ರೈವೇಟ್ ಫ್ರೆಶ್ ಸ್ಟೂಡೆಂಟ್ಸು, ರೆಗ್ಯುಲರ್ ರಿಪೀಟರ್ಸ್ ಅವ್ರದ್ದು ಮತ್ತು ಪ್ರೈವೇಟ್ ರಿಪೀಟರ್ಸ್ ಮತ್ತು 2010ಕ್ಕಿಂತ ಹಿಂದೆ ಬಂದಿರತಕ್ಕಂಥವ್ರನ್ನೆಲ್ಲ ಮಾಹಿತಿಯನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ವಿಶೇಷವಾಗಿ ಈ ವರ್ಷದ ಫ್ರೆಶ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಫಲಿತಾಂಶ ಮಾತ್ರ ನಾವು ನೋಡಿದರೆ 87.76%, 87.76% ಆಗಿದೆ. ಇದು ಹೋದ ವರ್ಷಕ್ಕಿಂತ 1.6% ಅಷ್ಟೇ ಕಡಿಮೆ ಆಗಿದೆ. ನಾನು ಹಿಂದೆನೇ ಹೇಳಿದ ಹಾಗೆ ಈ ಪರೀಕ್ಷೆಯನ್ನು ನಮ್ಮ ಮಂಡಳಿಯ ಯಾವುದಂತೂ ನಡೆಯುವಂಥ ಪರೀಕ್ಷೆಗೆ ಹೋಲಿಸಿದರೆ 12% ಹೆಚ್ಚಳಾಗಿರೋದು ಕಂಡುಬಂದಿದೆ. ಸರ್ಕಾರಿ ಶಾಲೆಗಳು 5,833 ಶಾಲೆಗಳಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳು 2,89,000 ಮಕ್ಕಳು. ಇದು 86% ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಉತ್ತೀರ್ಣರಾಗಿರ್ತಾರೆ. ಅನುದಾನಿತ ಶಾಲೆಗಳಲ್ಲಿ 85% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ 90% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಾರೆ. ಸಾಮಾಜಿಕ ಗುಂಪುವಾರು ವಿದ್ಯಾರ್ಥಿಗಳ ಫಲಿತಾಂಶವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ, ತಾವು ಅದನ್ನು ವೀಕ್ಷಿಸಬಹುದು. ನೆಕ್ಸ್ಟು ಬಹಳ ಮುಖ್ಯವಾದಂಥ ಮಾಹಿತಿ, 625 ಮಾರ್ಕ್ಸ್ಗಳಿಗೆ 625 ಮಾರ್ಕ್ಸ್ಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಈ ವರ್ಷವು 4 ವಿದ್ಯಾರ್ಥಿಗಳು ಈ ವರ್ಷದಲ್ಲಿ 100% ಅಂಕಗಳನ್ನು ಪಡೆದಿದ್ದಾರೆ. ಅವರ ಮಾಹಿತಿಯನ್ನು ನಾನು ಈ ನೋಟ್ ಮುಗಿದ ತಕ್ಷಣ ನಮ್ಮೆಲ್ಲರಿಗೂ ತಿಳಿಸ್ತೇನೆ. ಈ ವರ್ಷದಲ್ಲಿ ಸಬ್ಜೆಕ್ಟ್ ವಾರು ಲ್ಯಾಂಗ್ವೇಜ್ 1ನಲ್ಲಿ
ಫಸ್ಟ್ ಲ್ಯಾಂಗ್ವೇಜ್ನಲ್ಲಿ 125 ಮಾರ್ಕ್ಸ್ ಇರ್ತವೆ. 125ಕ್ಕೆ 175 ಮಾರ್ಕ್ಸ್ಗಳು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 14,983 ವಿದ್ಯಾರ್ಥಿಗಳು. ಸೆಕೆಂಡ್ ಲ್ಯಾಂಗ್ವೇಜ್ 100 ಮಾರ್ಕ್ಸ್ಗೆ 100ಕ್ಕೆ 100 ತಗೊಂಡಿರ್ತಕ್ಕಂಥವರು 9,754 ವಿದ್ಯಾರ್ಥಿಗಳಿದ್ದಾರೆ. ಥರ್ಡ್ ಲ್ಯಾಂಗ್ವೇಜು 16,170, ಗಣಿತದಲ್ಲಿ 2,132, ವಿಜ್ಞಾನದಲ್ಲಿ 983, ಸಾಮಾಜಿಕ ವಿಜ್ಞಾನದಲ್ಲಿ 8,311 ವಿದ್ಯಾರ್ಥಿಗಳು 100% ಅಂಕಗಳನ್ನು ತಗೊಂಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ SSLCನಲ್ಲಿ 7 ಮಾಧ್ಯಮಗಳಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಇದೆ. ಕನ್ನಡದ ಮಾಧ್ಯಮದಲ್ಲಿ 4,43,517 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಅದರಲ್ಲಿ 3,89,596 ವಿದ್ಯಾರ್ಥಿಗಳು ಯಶಸ್ವಿ ಆಗಿದ್ದಾರೆ. ಶೇಕಡ ನೋಡಿದರೆ 85.59% ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ಬರೆದಂಥ ವಿದ್ಯಾರ್ಥಿಗಳು 91% ಆಗಿದ್ದಾರೆ. ಇನ್ನುಳಿದ ಮಾಧ್ಯಮಗಳಲ್ಲಿ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಫಲಿತಾಂಶ ಅಲ್ಲಿ ನೀಡಿದೆ, ತಾವು ವೀಕ್ಷಿಸಬಹುದು. ಶ್ರೇಣಿವಾರು ನಾವು ನೋಡಿದರೆ ತಮ್ಮೆಲ್ಲರಿಗೂ ಗೊತ್ತಿದೆ, A+ ಗ್ರೇಡ್ನಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ಈಗ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಬ್ರೇಕಪ್ ನೋಡಿದರೆ 8.83 8.83% ವಿದ್ಯಾರ್ಥಿಗಳು A+ ಗ್ರೇಡ್ನಲ್ಲಿ ಉತ್ತೀರ್ಣರಾಗಿರೋದು ಕಂಡುಬಂದಿದೆ. ಎನಲ್ಲಿ ದಟ್ ಈಸ್ 80ರಿಂದ 89% ವರೆಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು 21%, B+ ಅಂದರೆ 70ರಿಂದ 79% ಬಂದಿರತಕ್ಕಂಥ ವಿದ್ಯಾರ್ಥಿಗಳು 25% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಮತ್ತು B+, C+, C ಕ್ಯಾಟಗರಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾನು ಬ್ರೇಕಪ್ ಕೊಟ್ಟಿದ್ದೀನಿ. ರಾಜ್ಯದಲ್ಲಿ ಒಂದು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿರ್ತಕ್ಕಂಥದ್ದು 100ಕ್ಕೆ 100ರಷ್ಟು ಪಾಸ್ ಆಗಿರ್ತಕ್ಕಂಥ ಫಲಿತಾಂಶ ಹೊಂದಿರತಕ್ಕಂಥ ಸರ್ಕಾರಿ ಶಾಲೆಯು ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಲಾಗಿದೆ. ಹೋದ ವರ್ಷವೂ 1,462 ಅಷ್ಟೇ ಇತ್ತು. ಈ ವರ್ಷವೂ 1,517 ಶಾಲೆಗಳು 100% ಫಲಿತಾಂಶವನ್ನು ಪಡೆದಿದ್ದಾರೆ. ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಶೂನ್ಯ ಫಲಿತಾಂಶವು ಈ ವರ್ಷವೂ ಬಂದಿರುವುದಿಲ್ಲ. ಏಡೆಡ್ ಶಾಲೆಗಳು ನೋಡಿದರೆ ಅದು ಕೂಡ ಹೋದ ವರ್ಷಕ್ಕಿಂತ ಈ ವರ್ಷವೂ ಹೆಚ್ಚಲಾಗಿದೆ. 482 ಶಾಲೆಗಳಲ್ಲಿ 100% ಬಂದಿದೆ. 11 ಶಾಲೆಗಳಲ್ಲಿ ಮಾತ್ರ ಶೂನ್ಯ ಫಲಿತಾಂಶವು ಬಂದಿದೆ. ಸೊ ಖಾಸಗಿ ಶಾಲೆಗಳಲ್ಲಿ 100% ಫಲಿತಾಂಶ ಬಂದಿರತಕ್ಕಂಥ ಶಾಲೆಗಳು 1,824, ಶೂನ್ಯ ಫಲಿತಾಂಶ ಬಂದಿರತಕ್ಕಂಥದ್ದು 23 ಅಷ್ಟೇ. ಈ ಕಾಲೇಜುಗಳಲ್ಲಿ ಯಾಕೆ ಶೂನ್ಯ ಫಲಿತಾಂಶ ಬಂದಿದೆ ಎನ್ನುವುದನ್ನು ನಾವು ಪರಿಶೀಲಿಸಿ ಖಂಡಿತ ಈ ರಿನ್ಯೂವಲ್ ಆಫ್ ರೆಕಗ್ನಿಷನ್ಸ್ ಬಂದಾಗ ನಿಯಮಗಳನುಸಾರ ಅವ್ರ ಮೇಲೆ ಕಠಿಣವಾಗಿ ಕ್ರಮ ಕೈಗೊಳ್ತೀವಿ. ಈ ವಿದ್ಯಾರ್ಥಿಗಳನ್ನು ಮುಂದಿನ ಪರೀಕ್ಷೆಯಲ್ಲಿ ಅವರಿಗೆ ಕೂಡಲಿಕ್ಕೆ ಅವಕಾಶವನ್ನು ಇವತ್ತೇ ಕಲ್ಪಿಸ್ತೀವಿ. ಅದರ ಮಾಹಿತಿಯನ್ನು ನಾನು ಜಸ್ಟ್ ಹೇಳ್ತೀನಿ ಈಗ. ಏಕೆಂದರೆ ನಾನು ಮುಂಚಿತವಾಗಿ ನಮ್ಮ ವಿಶೇಷ ಚೇತನ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಹೋದ ವರ್ಷದ ಹಾಗೆ ಈ ವರ್ಷವೂ ಕೂಡ ಹಾಜರಾತಿಗೆ 80% ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ. ಸೊ ಹೋದ ವರ್ಷ 80.61 ಇತ್ತು, ಈ ವರ್ಷವೂ 80.08 ಅಷ್ಟು ಫಲಿತಾಂಶ ಬಂದಿದೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸ್ ಆಗಿರ್ತಕ್ಕಂಥವರು ವಿಜುವಲಿ ಇಂಪೇರ್ಡ್ ಮತ್ತು ಎರಡನೇ ಹೆಚ್ಚಿನ ಮಾಹಿತಿ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಹೊಂದಿರತಕ್ಕಂಥವರು ಮತ್ತು ಮೂರನೇ ಹಂತದಲ್ಲಿ ಶ್ರಮದೋಷ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹಿಯರಿಂಗ್ ಇಂಪೇರ್ಡ್ ಮಕ್ಕಳು ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ.